ಯಾ ಸ್ಟೂಡೆಂಟ್ಸ್, ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಟೈನಲ್ಲಿ ಬ್ರೇಕ್ ಆಯಿತು ಅಂತ ಅನ್ಕೊತೀನಿ. ಓಕೆ, ದೇರ್ ವಾಸ್ ಅ ಟೆಕ್ನಿಕಲ್ ಇಶ್ಯೂ, ಸೊ ಸಾರಿ ಫಾರ್ ದ್ಯಾಟ್. ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೀನ್. ಸೊ ಇಟ್ ಇಸ್ ಸ್ಪೆರಿಕಲ್, 25 to 30 micrometer in diameter, and they are made up of 2 wall layered and outer exine ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಔಟರ್ ಎಕ್ಸೈನ್ ಆ್ಯಂಡ್ ಇಂಟರ್ ಇಂಟೈನ್ ಬರುತ್ತೆ. ಸೊ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆಗಿರೋದ್ರಿಂದ ಸೊ ವಿ ಆರ್ ಗೋಯಿಂಗ್ ಒನ್ ಬೈ ಒನ್. ಸೊ ಔಟರ್ ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಆ್ಯಂಡ್ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್, ದಟ್ ಇಸ್ ಸ್ಪೋರೋಪಾಲನಿನ್. ಸೊ ಯಾಕೆ ಅದು ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಆಗುತ್ತೆ ಅಂದರೆ ಬಿಕಾಸ್ ಇಟ್ಸ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್, ದಟ್ ಇಸ್ ಆಸಿಡ್ ಆಲ್ಕಲೈನ್, ಆ್ಯಂಡ್ ನೋ ಎಂಜೈಮ್ ವಿಲ್ ಬಿ ಡಿಗ್ರೇಡಿಂಗ್ ದಿಸ್ ಸ್ಪೋರೋಪಾಲನಿನ್. ಸೊ ಕೆಲವೊಂದು ಅಪರ್ಚರಲ್ಲಿ ಅಂದರೆ ಜಾಗಗಳಲ್ಲಿ ಈ ಸ್ಪೋರೋಪಾಲನಿನ್ ಇರೋದಿಲ್ಲ. ಆ ಸ್ಪೇಸ್ನ ನಾವು ಜರ್ಮ್ ಸ್ಪೋರ್ಸ್ ಅಂತ ಕರಿತೀವಿ. ಸೊ ಈ ಜರ್ಮ್ ಸ್ಪೋರ್ಸಲ್ಲಿ ಏನಾಗಿರುತ್ತೆ, ಸ್ಪೋರೋಪಾಲನಿನ್ ಆಬ್ಸೆಂಟ್ ಆಗಿರುತ್ತೆ. ಸೊ ಅಲ್ಲಿಗೆ ನಿಂತಿತ್ತು. ಸೊ ವಿ ವಿಲ್ ಕಂಟಿನ್ಯೂ ಫ್ರಮ್ ದಿ ಇನ್ನರ್ ವಾಲ್ ಆಫ್ ದಿ ಪೋಲನ್ ಗ್ರೇನ್, ದಟ್ ಇಸ್ ಕಾಲ್ಡ್ ಇಂಟೈನ್. ಸೊ ಇಲ್ಲಿದೆ ನೋಡಿ. ಸೊ ಐ ಆಮ್ ಗೋಯಿಂಗ್ ಟು ರೈಟ್. ಸೊ ಔಟರ್ ಲೇಯರ್ ಆಯಿತು. ಸೊ ಈಗ ಇನ್ನರ್ ಲೇಯರ್ನ ನಾವು ಏನಂತ ಕರಿತೀವಿ, ಇಂಟೈನ್ ಅಂತ ಕರಿತೀವಿ. ಸೊ ಎಕ್ಸೈನ್ ಆ್ಯಂಡ್ ಇಂಟೈನ್ ಆರ್ ದಿ 2 layers ಆಫ್ ದಿ ಪೋಲನ್ ಗ್ರೇನ್. ಸೊ ಇಟ್ ಇಸ್ ಅ ಥಿನ್ ಆ್ಯಂಡ್ ಕಂಟಿನ್ಯೂಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಯಾವುದೇ ಥರದ ಬ್ರೇಕ್ ಇರೋದಿಲ್ಲ. ಸೊ ಎಕ್ಸೈನಲ್ಲಿ ಬ್ರೇಕ್ ಇತ್ತು, ಆ ಬ್ರೇಕ್ ಇರೋದನ್ನು ನಾವು ಜರ್ಮ್ ಪೋರ್ಸ್ ಅಂತ ಕರಿತೀವಿ. ಬಟ್ ಇನ್ನರ್ ಇಂಟೈನ್ ಇಸ್ ಕಂಟಿನ್ಯೂಸ್ ಅಂತ ಹೇಳಿದ್ರೆ ದರ್ ಇಸ್ ನೋ ಬ್ರೇಕೇಜ್ ಆ್ಯಂಡ್ ದೇ ಆರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಒಂದಷ್ಟು ಜನ ಕೇಳ್ತಿರ್ತೀರ ಮ್ಯಾಮ್ KCT ಆ್ಯಂಡ್ ಬೋರ್ಡ್ MCQ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನೋಡಿ, ಇದರಿಂದನೇ ಡೈರೆಕ್ಟ್ NCERTಯಿಂದನೇ ಕೇಳೋದ್ರಿಂದ ಸೊ ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ದೇ ಆರ್ ಕಂಟಿನ್ಯೂಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಆ್ಯಂಡ್ ದ ಸೈಟೋಪ್ಲಾಸಮ್ ಆಫ್ ಪೋಲನ್ ಗ್ರೀನ್ ಇಸ್ ಸರೌಂಡೆಡ್ ಬೈ ಪ್ಲಾಸ್ಮಾ ಮೆಮ್ಬ್ರೇನ್. ಸೊ ಇದ್ರೊಳಗಡೆ ಏನಾಗಿರುತ್ತೆ, ನಿಮಗೆ ಪ್ಲಾಸ್ಮಾ ಮೆಮ್ಬ್ರೇನ್ ಇರುತ್ತೆ, ಸೈಟೋಪ್ಲಾಸಮ್ ಆಫ್ ಪೋಲನ್ ಗ್ರೀನ್. ಸೊ ಟಿಪಿಕಲಿ ಆ ಸೆಲ್ಲಲ್ಲಿ ನಿಮ್ಗೆ ಏನು ಸ್ಟ್ರಕ್ಚರ್ ಇರುತ್ತೆ, ಸೆಲ್ ಮೆಮ್ಬ್ರೇನ್ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ. ಸೊ ದ ಸೇಮ್ ಥಿಂಗ್ ಹಿಯರ್. ಸೊ ವೆನ್ ದ ಪೋಲನ್ ಗ್ರೀನ್ ಇಸ್ ಮೆಚ್ಯೂರ್ ಇಟ್ ಕಂಟೈನ್ 2 cells. ಇವಾಗ ಪೋಲನ್ ಗ್ರೇನ್ ಮೆಚ್ಯೂರ್ ಆಯಿತು ಅಂತ ಇಟ್ಕೊಳ್ಳಿ. ಸೊ ಮೆಚ್ಯೂರ್ ಆದಾಗ ನಿಮಗೆ ಅದರಲ್ಲಿ 2 cells ಬರುತ್ತೆ. ಒಂದು ವೆಜಿಟೇಟಿವ್ ಸೆಲ್ ಆ್ಯಂಡ್ ದಿ ಅದರ್ ಒನ್ ಇಸ್ ಜನರೇಟಿವ್ ಸೆಲ್. ಸೊ ವೆಜಿಟೇಟಿವ್ ಸೆಲ್, ಇನ್ನೊಂದು ಏನು ಬರುತ್ತೆ, ಜನರೇಟಿವ್ ಸೆಲ್ ಅಂತ ಬರುತ್ತೆ. ಸೊ ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್. ಸೊ ವೆಜಿಟೇಟಿವ್ ಸೆಲ್ ಇಸ್ ಬಿಗರ್. ಸೊ ಇದರಲ್ಲಿ ಡಿಫ್ರೆನ್ಷಿಯೇಷನ್ ಇದೆ. ಸೊ ಇಟ್ ಇಸ್ ಬಿಗರ್. ಯಾಕೆ ಬಿಗರ್? ಬಿಕಾಸ್ ಇಟ್ ಹ್ಯಾಸ್ ಅಬಂಡೆಂಟ್ ಫುಡ್ ರಿಸರ್ವ್ ಆ್ಯಂಡ್ ಲಾರ್ಜ್ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇಟ್ ಇಸ್ ವೆರಿ ಬಿಗರ್, ಅಬಂಡೆಂಟ್ ಫುಡ್ ಸ್ಟೋರೇಜ್ ಇರುತ್ತೆ. ಸೊ ಲಾರ್ಜ್ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್ ಕೂಡ ಇರುತ್ತೆ. ಆ್ಯಂಡ್ ಜನರೇಟಿವ್ ಸೆಲ್ ಇಸ್ ಕಂಪ್ಯಾರಿಟಿವ್ಲಿ ಸ್ಮಾಲ್ ವೆನ್ ಕಂಪೇರ್ ಟು ದ ವೆಜಿಟೇಟಿವ್ ಸೆಲ್. ಸೊ ಇದು ಏನಾಗಿರುತ್ತೆ, ಸೊ ಸ್ಮಾಲ್ ಆಗಿರುತ್ತೆ. The generative cell is very small when compared to the vegetative cell, which floats in the cytoplasm of the vegetative cell, and it is spindle shaped with a dense cytoplasm and a nucleus. So in over 60% of the angiosperm, pollen grain are shed at this 2 cell stage. ಅಂದರೆ 60% angiosperm ಅಲ್ಲಿ ಏನಾಗುತ್ತೆ, ಈ ಸ್ಟೇಜಲ್ಲಿ ಪೋಲನ್ ಗ್ರೇನ್ ಏನಾಗಿರುತ್ತೆ, ಆಚೆ ಬರುತ್ತೆ. ಡಿಹೈಸೆನ್ಸ್ ಅಂತ ಹೇಳದ್ನಲ್ಲ, ಸೊ ಅದು ಬರುತ್ತೆ. ಬಟ್ ಇನ್ ಅ ರಿಮೈನಿಂಗ್ ಪರ್ಸೆಂಟೇಜ್ ಅಂದರೆ 40% ಪ್ಲಾಂಟ್ಸಲ್ಲಿ ಏನಾಗುತ್ತೆ, ಜನರೇಟಿವ್ ಸೆಲ್ಸ್ ಡಿವೈಡ್ಸ್ ಮೈಟಾಟಿಕಲಿ ಟು ಗಿವ್ ರೈಸ್ ಟು ದಿ 2 ಮೇಲ್ ಗ್ಯಾಮೆಟ್ಸ್ ಬಿಫೋರ್ ದಿ ಪೋಲನ್ ಗ್ರೇನ್ಸ್ ಆರ್ ಶೆಡ್ ಅಂತ ಹೇಳಿದ್ರೆ. ಸೊ ಈ ಜನರೇಟಿವ್ ಸೆಲ್ಸ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ 2 ಮೇಲ್ ಗ್ಯಾಮೆಟ್ನ ಪ್ರೊಡ್ಯೂಸ್ ಆಗುತ್ತೆ ಲೈಕ್ ಬಿಫೋರ್ ದಿ ಪೋಲನ್ ಗ್ರೇನ್ಸ್ ಆರ್ ಶೆಡ್ ಅಂತ ಹೇಳಿದ್ರೆ. ಪೋಲನ್ ಗ್ರೇನ್ ಆಚೆ ಬರಲಿಕ್ಕಿಂತ ಮುಂಚೆನೇ ಈ ಜನರೇಟಿವ್ ಸೆಲ್ ಏನು ಮಾಡುತ್ತೆ, ತನ್ನನ್ನು ತಾನು ಡಿವೈಡ್ ಮಾಡ್ಕೊಂಡು ಬಿಡುತ್ತೆ. ಸೊ ಅವಾಗ ಪೋಲನ್ ಗ್ರೇನು ಎಷ್ಟು ಸೆಲ್ಸ್ ಇರುತ್ತೆ ಅಂತ ಹೇಳಿದ್ರೆ ಇದು 3 cell ಸ್ಟೇಜ್ ಆಗಿ ಇರುತ್ತೆ. ಸೊ ಇನ್ನು ಓದ್ತೀವಿ ಏನಾಗುತ್ತೆ, ಲೈಕ್ 2 ಮೇಲ್ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಸೊ ಅದು ಏನಾಗುತ್ತೆ ಅಂತ ಹೇಳೋಣ. ಈಗ ಮತ್ತೊಮ್ಮೆ ಒಂದ್ಸತಿ ರೀಕಾಲ್ ಮಾಡೋಣ. ಸೊ ವೆಜಿಟೇಟಿವ್ ಆ್ಯಂಡ್ ಜನರೇಟಿವ್ ಸೆಲ್ ಬರುತ್ತೆ. ಸೊ ವೆಜಿಟೇಟಿವ್ ಸೆಲ್ ಇಸ್ ಲಾರ್ಜ್. ಸೊ ವಿ ಅಂತ ಬರ್ಕೊತೀನಿ. ಸೊ ನಿಮಗೆ ಅರ್ಥ ಆಗುತ್ತೆ ಅನ್ಕೊತೀನಿ. ಲಾರ್ಜ್ ಸೆಲ್ ವಿತ್ ಇರ್ರೆಗ್ಯುಲರ್ ನ್ಯೂಕ್ಲಿಯಸ್. ಸೊ ವೈ ಇಟ್ ಇಸ್ ಲಾರ್ಜ್? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಅಬಂಡೆಂಟ್ ಫುಡ್ ಮೆಟೀರಿಯಲ್. ಸೊ ನರಿಶ್ ಮಾಡುತ್ತೆ. ಆ್ಯಂಡ್ ಜನರೇಟಿವ್ ಸೆಲ್ ಜಿ ಅಂತ ಬರ್ಕೊತೀನಿ. ಇಟ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ನ್ಯೂಕ್ಲಿಯಸ್ ಇನ್ ದೆಮ್. ಓಕೆ. ಸೊ ಫ್ಯೂಚರಲ್ಲಿ ನಮಗೆ ಮೇಲ್ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡೋದು ಈ ಜನರೇಟಿವ್ ಸೆಲ್. ಓಕೆ. 60% 40% ರೂಲ್ ಒಂದು ನೋಡ್ಕೊಂಬಿಡಿ. ಸೊ 60% ಆಫ್ ಏಂಜಿಯೋಸ್ಪರ್ಮಲ್ಲಿ ಏನಾಗುತ್ತೆ, ವೆಜಿಟೇಟಿವ್ ಆ್ಯಂಡ್ ಜನರೇಟಿವ್ ಸೆಲ್ಲಲ್ಲೇ ಶೆಡ್ ಆಗುತ್ತೆ.
ಪೋಲನ್ ಗ್ರೀನ್. ಓಕೆ, ಸೊ ಪೋಲನ್ ಗ್ರೀನ್ ಶೆಡ್ ಆಗೋದು ವೆಜಿಟೇಟಿವ್ ಆ್ಯಂಡ್ ಜನರೇಟಿವ್ ಸೆಲ್ಲಲ್ಲಿ. ಬಟ್ 40% ಏಂಜಿಯೋಸ್ಪರ್ಮಲ್ಲಿ ಏನಾಗುತ್ತೆ, ಈ ವೆಜಿಟೇಟಿವ್ ಸೆಲ್ ಹಾಗೆ ಇರುತ್ತೆ. ಈ ಜನರೇಟಿವ್ ಸೆಲ್ ಏನಾಗಿರುತ್ತೆ, 2 ಸೆಲ್ ಸ್ಟೇಜಿಗೆ, ಅಂದರೆ ಇಲ್ಲೊಂದು ಸೆಲ್ ಇಲ್ಲೊಂದು ಸೆಲ್ ಆಗುತ್ತೆ. ಸೊ ಟೋಟಲಿ 1 + 2, this one 2 and 3. ಸೊ 3 ಸೆಲ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ಶೆಡ್ ಆಗುತ್ತೆ. ಸೊ ಇನ್ನು 40% ಪೋಲನ್ ಅಂದರೆ ಏಂಜಿಯೋಸ್ಪರ್ಮಲ್ಲಿ. ಸೊ ಇಷ್ಟನ್ನು ನೀವು ಬರೆದ್ರೆ ಅಲಾಂಗ್ ವಿತ್ ದಿಸ್ ಸ್ಟ್ರಕ್ಚರ್, ಈ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಇದೆಯಲ್ಲ, ಇದಿಷ್ಟು ಸ್ಟ್ರಕ್ಚರ್ಲಿ ಮ್ಯಾಮ್ ಯಾವ್ದು ಬರೆಯೋದು ಅಂತ ಹೇಳಿದ್ರೆ ಈ ಲಾಸ್ಟ್ ಒನ್ ಇದೆಯಲ್ಲ, ಸೊ ಇದನ್ನು ಬರೀರಿ. ಸೊ ಇದನ್ನು ಬರೆದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಸೊ ಜಸ್ಟ್ ಒಂದು ಸಿಂಪಲ್ ನಿಮಗೆ ತೋರಿಸ್ತೀನಿ. ಸೊ ದಿಸ್ ವಿಲ್ ಬಿ ಯೋರ್ ಜನರೇಟಿವ್ ಸೆಲ್ ಆ್ಯಂಡ್ ದಿಸ್ ವಿಲ್ ಬಿ ಯೋರ್ this will be your vegetative cell and this will be your generative cell. So ನಿಮಗೆ ನಾನು ಡಯಾಗ್ರಾಮ್ಸ್ ಅಟ್ ದಿ ಎಂಡ್ ಆಫ್ ದಿ ಚಾಪ್ಟರ್, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಅದರಲ್ಲಿ ಏನೇನು ಕಲ್ತ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ನಾನು ಇಲ್ಲಿ ಒಂದು ಚೂರು ಸೊ ಗ್ಯಾಪ್ ಬಿಡಬೇಕು. ಯಾಕೆ ಅಂತ ಗೊತ್ತಿದೆ ಅಂತ ಅಂದ್ಕೊತೀನಿ. ಸೊ ಯಾಕೆ ಜಾಗ ಬಿಡ್ತಾ ಇದ್ದೀನಿ, ಬಿಕಾಸ್ ಇಟ್ ಈಸ್ ಜಾಮ್ ಪೋರ್ಟ್. ಸೊ ಈ ಜಾಗಗಳಲ್ಲಿ ನಮಗೆ ಏನಿರೋದಿಲ್ಲ, ಸ್ಪೋರೋಪೋಲನ್ ಇರೋದಿಲ್ಲ. ಸೊ ಅದನ್ನು ನಾವು ಜರ್ಮ್ ಪೋರ್ಸ್ ಅಂತ ಕರಿತೀವಿ. ಸೊ ವಿ ನೀಟ್ ವೆಲಿ ಲೇಬಲ್ಡ್ ಡಯಾಗ್ರಾಮ್ಸ್ ಅಟ್ ದಿ ಎಂಡ್ ಆಫ್ ದಿ ಚಾಪ್ಟರ್ ನಿಮಗೆ ಕೊಡ್ತೀನಿ ಮಕ್ಕಳೇ. ಸೊ ಆವಾಗ ನಿಮಗೆ ಆ ಡಯಾಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೀನ್, ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 ಮಾರ್ಕ್ ಕ್ವೆಶನ್, 5 ಮಾರ್ಕರ್ ಇರುತ್ತೆ. ಸೊ ಅದಾದಮೇಲೆ ದೆರ್ ಇಸ್ ಅನ್ ಎಕ್ಸ್ಟೆಂಡೆಡ್ ಕಾನ್ಸೆಪ್ಟ್ ಲೈಕ್ ಪೋಲನ್ ಗ್ರೇನ್ ವೇಯಬಿಲಿಟಿ ಅಂತ ಇರುತ್ತೆ. ಸೊ ಅದನ್ನು ಒಂದನ್ನು ಮುಗಿಸ್ಕೊಂಡ್ಬಿಡೋಣ ನಾವು. ಪೋಲನ್ ಗ್ರೇನ್ ಆಫ್ ಮೆನಿ ಸ್ಪೀಶೀಸ್ ಕಾಸ್ ಸಿವಿಯರ್ ಅಲರ್ಜೀಸ್ ಆ್ಯಂಡ್ ಬ್ರೋಂಕಿಯಲ್ ಅಫ್ಲಿಕ್ಷನ್ ಇನ್ ಸಮ್ ಪೀಪಲ್, ಆಫನ್ ಲೀಡಿಂಗ್ ಟು ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಲೈಕ್ ಆಸ್ಮಾ, ಬ್ರಾಂಕೈಟಿಸ್. ಅಂದರೆ ಈಗ ನಾವು ಡಸ್ಟಿಗೆ ಹೋದರೆ ಅಥವಾ ಯಾವುದೋ ಒಂದು ಹೂನ ಸ್ಮೆಲ್ ಮಾಡಿದ್ರೆ ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಅಲರ್ಜಿ ಏನಾಗುತ್ತೆ, ತುಂಬ ನಾವು ಎಕ್ಸ್ಪೋಸ್ ಆಗ್ತಾನೆ ಇದ್ರೆ ಆ ಪೋಲನ್ ಗ್ರೇನ್ಸಿಗೆ. ಸೊ ಬ್ರಾಂಕಿಯಲ್ ಅಫ್ಲಿಕ್ಷನ್ಸ್ ಅಂದರೆ ಡಿಸೀಸಸ್ ರಿಲೇಟೆಡ್ ಟು ದಿ ಲಂಗ್ಸ್, ನೇಸಲ್ ಚೇಂಬರ್ ಕಾಸ್ ಆಗುತ್ತೆ. ಸೊ ಲೈಕ್ ಆಸ್ಮಾ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆಸ್ಮಾ, ಬ್ರಾಂಕೈಟಿಸ್. ಆ್ಯಂಡ್ ಪಾರ್ಥೇನಿಯಂ ಗೊತ್ತೇ ಇದೆ ನಿಮಗೆ, ಪಾರ್ಥೇನಿಯಂ ಕ್ಯಾರೆಟ್, ಕಾಂಗ್ರೆಸ್ ಗಿಡ ಅಂತ ಹೇಳ್ತೀವಲ್ವಾ. ಸೊ ಪಾರ್ಥೇನಿಯಂ ಕ್ಯಾರೆಟ್ ಗ್ರಾಸ್, ಅದನ್ನು ನಾವು ಜಸ್ಟ್ ಮುಟ್ಟಿದ್ರೂ ಕೂಡ ನಮಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಕಂಟ್ಯಾಮಿನೇಷನ್, ಅದು ನಮ್ಮ ದೇಶದ ಗಿಡ ಅಲ್ಲ, ಇಟ್ ಈಸ್ ಅನ್ ಇಂಪೋರ್ಟೆಡ್ ವೀಟ್ನ ತರಬೇಕಾದ್ರೆ ಅದ್ರ ಜೊತೆಗೆ ಬಂದು ಬೆಳ್ಕೊಂಡಿರೋದು. ಸೊ ಹ್ಯಾಸ್ ಯುಬಿಕ್ವಿಟಸ್ ಇನ್ ಅಕರೆನ್ಸ್ ಆ್ಯಂಡ್ ಕಾಸಸ್ ಆಫ್ ಪೋಲನ್ ಅಲರ್ಜಿ. ತುಂಬ ಅಲರ್ಜಿಕ್ ಸೆನ್ಸ್ನ ಕ್ರಿಯೇಟ್ ಮಾಡುತ್ತೆ ದಟ್ ಪಾರ್ಥೇನಿಯಂ ಪ್ಲಾಂಟ್. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ಇಟ್ಕೊಬೋದು. ಸೊ ಅಡ್ವಾಂಟೇಜಸ್ ಏನು ಹಾಗಾದರೆ, ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಇಟ್ ಹ್ಯಾಸ್ ಬಿಕಮ್ ಅ ಫ್ಯಾಷನ್ ಇನ್ ರೀಸೆಂಟ್ ಇಯರ್ಸ್ ಟು ಯೂಸ್ ಪೋಲನ್ ಟ್ಯಾಬ್ಲೆಟ್ಸ್ ಹ್ಯಾಸ್ ಫುಡ್ ಸಪ್ಲಿಮೆಂಟ್. ಸೊ ನ್ಯೂಟ್ರಿಯೆಂಟ್ ರಿಚ್ ಆಗಿರೋದ್ರಿಂದ ಫುಡ್ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ ವೆಸ್ಟರ್ನ್ ಕಂಟ್ರೀಸ್ ಅ ಲಾರ್ಜ್ ನಂಬರ್ ಆಫ್ ಪೋಲನ್ ಪ್ರಾಡಕ್ಟ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಸಿರಪ್ಸ್ ಆರ್ ಅವೈಲಬಲ್ ಇನ್ ದಿ ಮಾರ್ಕೆಟ್. ಸೊ ನ್ಯೂಟ್ರಿಷನ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಇದನ್ನು ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ pollen consumption has been claimed to increase the performance of athletes and race horses. ಅಂದರೆ ಸ್ಪೀಡ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ, ಎನರ್ಜಿ ಜಾಸ್ತಿ ಪ್ರೊವೈಡ್ ಆಗ್ತಾ ಇರೋದ್ರಿಂದ ಸೊ ಅಥ್ಲೆಟ್ಸ್ಗಳು, ರೇಸ್ ಹಾರ್ಸಸ್ಗಳು ಏನು ಮಾಡುತ್ತೆ, ರೇಸ್ ಹಾರ್ಸಸ್ಗಳಿಗೆ ಇದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಇದರಲ್ಲಿ ಅಂತ ಹೇಳಿದ್ರೆ, ವೆನ್ ಒನ್ಸ್ ದೇ ಆರ್ ಶೆಡ್, ಪೋಲನ್ ಗ್ರೇನ್ಸ್ ಹ್ಯಾವ್ ಟು ಲ್ಯಾಂಡ್ ಆನ್ ದಿ ಸ್ಟಿಗ್ಮಾ ಬಿಫೋರ್ ದೇ ಲೂಸ್ ವಯಬಿಲಿಟಿ ಇಫ್ ದೇ ಹ್ಯಾವ್ ಟು ಬ್ರಿಂಗ್ ಅಬೌಟ್ ಫರ್ಟಿಲೈಸೇಷನ್. ಸೊ ನೋಡಿ, ಶೆಡ್ ಆದಮೇಲೆ ಪೋಲನ್ ಗ್ರೇನ್ಸ್ ಏನಾಗಬೇಕು, ಸ್ಟಿಗ್ಮಾ ಮೇಲೆ ಬಂದು ಕೂತ್ಕೋಬೇಕು. ಸೊ ಬಿಫೋರ್ ದಿ ಲೂಸ್ ವಯಬಿಲಿಟಿ ಅಂತ ಹೇಳಿದ್ರೆ ತನ್ನ ಕೆಪಾಸಿಟಿ ಅಥವಾ ತನ್ನ ಪವರ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಅದ್ರ ಪವರ್ ಹೋಗೋದಕ್ಕಿಂತ ಮುಂಚೆ ಏನಾಗಬೇಕು, ಸ್ಟಿಗ್ಮಾ ಮೇಲೆ ಬಂದು ಕೂತ್ಕೊಂಡು ಜರ್ಮಿನೇಷನ್ ಆಗಬೇಕು ಟು ಬ್ರಿಂಗ್ ದಿ ಫರ್ಟಿಲೈಸೇಷನ್. ಐ ಹೋಪ್ ಯು ಪೀಪಲ್ ನೋ ವಾಟ್ ಇಸ್ ಫರ್ಟಿಲೈಸೇಷನ್. ಸೊ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಹಾಗಾದರೆ ಡಿಹೈಸೆನ್ಸ್ ಆಫ್ ಆಂಥರ್ ಆಗಿ ಪೋಲನ್ ಗ್ರೇನು ಸ್ಟೇಮನಿಂದ ಆಂಥರಿಂದ ರಿಲೀಸ್ ಆಗಿದ ತಕ್ಷಣ ಎಷ್ಟು ದಿನಗಳ ಒಳಗಡೆ ಅಥವಾ ಎಷ್ಟು ಟೈಮ್ ಒಳಗಡೆ ಸ್ಟಿಗ್ಮಾ ಮೇಲೆ ಕುತ್ಕೋಬೇಕು. ಹೌ ಲಾಂಗ್ ಡು ಯು ಥಿಂಕ್ ದ ಪೋಲನ್ ಗ್ರೇನ್ಸ್ ರಿಟೇನ್ ವಯಬಿಲಿಟಿ? ಸೊ ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪ್ಲಾಂಟ್ ಸ್ಟೂಡೆಂಟ್ಸ್. ಓಕೆ, ದ ಪೀರಿಯಡ್ ಫಾರ್ ವಿಚ್ ಪೋಲನ್ ಗ್ರೇನ್ಸ್ ರಿಮೇನ್ ವೇಯಬಲ್ ಇಸ್ ಹೈಲಿ ವೇರಿಯಬಲ್. ನಾನು ಹೇಳಿದೆ ಅಲ್ವಾ ನಿಮಗೆ, ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ depends on prevailing temperature and humidity. This is highly important concept. So temperature ತುಂಬ ಡ್ರೈ ಇದ್ದರೆ, ಕೋಲ್ಡ್ ಇದ್ದರೆ, ಹ್ಯುಮಿಡಿಟಿ ತುಂಬ ಜಾಸ್ತಿ ಇದ್ದರೆ, ಅಂದರೆ ಹ್ಯುಮಿಡಿಟಿ ಅಂದರೆ ಈಗ ಶೀತ ಗಾಳಿ ಅಂತ ಹೇಳ್ತೀವಿ ಅಲ್ವಾ,
ಈಗ ಚಳಿಗಾಲದಲ್ಲಿ ಶೀತ ಗಾಳಿ ಜಾಸ್ತಿ ಇರುತ್ತೆ, ಅದೇ ಬೇಸಿಗೆಗಾಲದಲ್ಲಿ ನಮಗೆ ಏನಾಗಿರುತ್ತೆ, ಏರೇ ತುಂಬ ಡ್ರೈ ಗಾಳಿ ಬೀಸ್ತಾ ಇದೆ, ಆ ಗಾಳಿನಲ್ಲಿ ತಂಪೇ ಇರೋದಿಲ್ಲ ಅಲ್ವಾ, ಅದನ್ನು ನಾವು ಹ್ಯುಮಿಡಿಟಿ ಅಂತ ಹೇಳ್ತೀವಿ. ಸೊ ಇನ್ ಸಮ್ ಸೆರಲ್ಸ್ ನೋಡಿ, ನೆಕ್ಸ್ಟ್ ನೋಡಿ, ಇನ್ ಸಮ್ ಸೆರಲ್ಸ್ ಸಚ್ ಆಸ್ ರೈಸ್, ವೀಟ್, ಪೋಲನ್ ಗ್ರೇನ್ಸ್ ಲೂಸ್ ವೇಬಿಲಿಟಿ ವಿತ್ 30 minutes ಆಫ್ ದ ರಿಲೀಸ್. ಅಂದರೆ ನಾವು ಭತ್ತ ಬೆಳಿಬೇಕಾದ್ರೆ, ಗೋಧಿ ಬೆಳಿಬೇಕಾದ್ರೆ ಪೋಲನ್ ಗ್ರೇನ್ ರಿಲೀಸ್ ಆಗಿದ್ದ ತಕ್ಷಣ ಅದು ಸ್ಟಿಗ್ಮಾನ ಅಂದರೆ ಪರಾಗಸ್ಪರ್ಶನ 30 ನಿಮಿಷದೊಳಗಡೆ ಮಾಡ್ಕೋಬೇಕು. ಸೊ ಇಲ್ಲ ಅಂದರೆ ಏನಾಗುತ್ತೆ, ತನ್ನ ಪವರ್ನ, ತನ್ನ ಕೆಪಾಬಿಲಿಟಿನ ಕಳ್ಕೊಂಡು ಬಿಡುತ್ತೆ. ಓಕೆನಾ. ಸೊ ಇನ್ ಸಮ್ ಮೆಂಬರ್ಸ್ ರೋಸೇಸಿಯೆ, ಲೆಗ್ಯುಮಿನೇಸಿಯೆ ಅಂಡ್ ಸೊಲಿನೇಸಿಯೆ, ಇದೆಲ್ಲ ನೀವು ಫಸ್ಟ್ PUC ನಲ್ಲಿ ಓದಿರ್ತೀರ. ಸೊ ಡಿಫ್ರೆಂಟ್ ಫ್ಯಾಮಿಲೀಸ್ ಆಫ್ ದಿ ಪ್ಲಾಂಟ್. ಸೊ ದೇ ಮೇಂಟೈನ್ ವೇಬಿಲಿಟಿ ಫಾರ್ ಮಂತ್. ಸೊ ಈ ಜಾತಿಯ ಸಸ್ಯಗಳಲ್ಲಿ ಪೋಲನ್ ಗ್ರೇನ್ದು ಪವರ್ ಏನಾಗಿರುತ್ತೆ, ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ಮಟ್ಟಿಗೆ ರಿಟೈನ್ ಆಗಿರುತ್ತೆ. ಆ್ಯಂಡ್ ಯು ಮೇ ಹ್ಯಾವ್ ಹರ್ಡ್ ಆಫ್ ಸ್ಟೋರಿಂಗ್ ಸೆಮನ್ ಸ್ಪರ್ಮ್ಸ್ ಆಫ್ ಮೆನಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ for artificial insemination. It is possible to store pollen grains of a large number of species for years in liquid nitrogen. ಈಗ ಎಗ್ ಸ್ಟೋರ್ ಮಾಡೋದು, ಈಗ ಮಾಡ್ರನ್ ಲೈಕ್ ಇವಾಗ ನಾವು ಬೇಸಿಕಲಿ ಮಾತಾಡೋದಾದರೆ ಎಗ್ನ ಕೂಡ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಅಂದರೆ ಹ್ಯೂಮನ್ ಫೀಮೇಲ್ ಎಗ್ಸ್, ಹ್ಯೂಮನ್ ಮೇಲ್ ಸ್ಪರ್ಮ್, ಇದನ್ನೆಲ್ಲ ನಾವು ಸ್ಟೋರ್ ಮಾಡಿಕೊಂಡು ನಮಗೆ ಯಾವಾಗ ರೀಪ್ರೊಡಕ್ಷನ್ ಆಗಬೇಕು ಅಥವಾ ಯಾವಾಗ ಮಗು ಬೇಕು ಅಂತ ಅನಿಸುತ್ತೆ ಆವಾಗ ಅದನ್ನು ಫರ್ಟಿಲೈಸೇಷನ್ ಮಾಡಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ನ ಮಾಡ್ಕೊತೀವಿ. ಹಾಗೆ ಪ್ಲಾಂಟ್ಸಲ್ಲೂ ಕೂಡ ಈ ಪೋಲನ್ ಗ್ರೇನ್ಸ್ನ ನಾವು ಸ್ಟೋರ್ ಮಾಡಬಹುದು. ಅದನ್ನು ಕ್ರಯೋ ಪ್ರಿಸರ್ವೇಷನ್ಸ್ ಅಂತ ಕೂಡ ಕರಿತೀವಿ. ಸೊ ವಿಚ್ ಈಸ್ ಲೈಕ್ ಅ ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಫಾರ್ ಇಯರ್ಸ್ ಇನ್ ಲಿಕ್ವಿಡ್ ನೈಟ್ರೋಜನ್, ದಟ್ ಇಸ್ -196 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಲಿಕ್ವಿಡ್ ನೈಟ್ರೋಜನಲ್ಲಿ ನಾವು ಇಟ್ಟರೆ ಪೋಲನ್ನ ತುಂಬ ವರ್ಷಗಳ ಕಾಲ ಸ್ಟೋರ್ ಮಾಡ್ಬೋದು. ಸೊ ಸಚ್ ಸ್ಟೋರ್ಡ್ ಪೋಲನ್ ಎಲ್ಲಿ ಅದನ್ನು ಸ್ಟೋರ್ ಮಾಡ್ಕೊತಾರೆ, ಈಗ ನಾವು ಬ್ಲಡ್ನ ಸ್ಟೋರ್ ಮಾಡ್ಕೊತೀವಲ್ವಾ, ಅದಕ್ಕೆ ಬ್ಲಡ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸೊ ಪೋಲನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಪೋಲನ್ ಬ್ಯಾಂಕ್ಸ್ ಅಂತ ಕರಿತೀವಿ, ವಿಚ್ ಇಸ್ ವೆರಿ ಸಿಮಿಲರ್ ಟು ದಿ ಸೀಡ್ ಬ್ಯಾಂಕ್ಸ್ ಇನ್ ದಿ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್. ಈಗ ಅಗ್ರಿಕಲ್ಚರಿಸ್ಟ್ ಇರ್ಬೋದು ಅಥವಾ ಬಯೋಟೆಕ್ನಾಲಜಿನಲ್ಲಿ ಪ್ಲಾಂಟ್ ಬ್ರೀಡರ್ಸ್ ಅಂತ ಬರ್ತಾರೆ. ಸೊ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಸೊ ಈ ಥರ ಪ್ರಿಸರ್ವೇಷನ್ಸ್ನ ಮಾಡಿ ಅವ್ರು ಏನು ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡ್ತಾರೆ. ಅವರಿಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ದಿ ಅಡ್ವಾಂಟೇಜಸ್. ಸ್ಪೀಕಿಂಗ್ ಅಬೌಟ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಪೋಲನ್. ಸೊ ಒಂದ್ಸಲಿ ರಿವೈಸ್ ಮಾಡಿಬಿಡೋಣ. ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ಐ ಹೋಪ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್. ಸೊ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನು, ಫಸ್ಟು ನಾವು ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸೊ ಡಿಸ್ಅಡ್ವಾಂಟೇಜ್ ಇಸ್ ಪೋಲನ್ ಅಲರ್ಜಿ. ಸೊ ಪೋಲನ್ ಅಲರ್ಜಿ ಆಗುತ್ತೆ. ಅಲರ್ಜಿಯಿಂದ ನಮಗೆ ಏನಾಗುತ್ತೆ, ಕ್ರಾನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬರ್ತಾ ಇದೆ. ಸೊ ಆಸ್ಮಾ, ಬ್ರಾಂಕೈಟಿಸ್, ಸೊ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬರ್ತಾ ಇದೆ. ಓಕೆ, ಸೊ ರೆಸ್ಪಿರೇಟರಿ ಡಿಸಾರ್ಡರ್ ಆಗುತ್ತೆ. ಸೊ ದಿಸ್ ಇಸ್ ದಿ ಮೇಜರ್ ಡಿಸ್ಅಡ್ವಾಂಟೇಜ್. ಹಾಗಾದರೆ ಅಡ್ವಾಂಟೇಜಸ್ ಏನು? ಸೊ ಅಡ್ವಾಂಟೇಜಸ್, ಇಟ್ ಈಸ್ ಹೈಲಿ ನ್ಯೂಟ್ರಿಷಿಯಸ್. ಸೊ ನ್ಯೂಟ್ರಿಷಿಯಸ್ ಆಗಿರೋದ್ರಿಂದ ನಾವು ಅದನ್ನು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಸಿರಪ್ ಆಗಿರ್ಬೋದು, ಅಥವಾ ಎನರ್ಜಿ ಗೇನ್ ಮಾಡಲಿಕ್ಕೆ ಹಾರ್ಸಸ್ಸಿಗೆ, ಅಥ್ಲೆಟ್ಸಿಗೆ ಕೊಡ್ತಾ ಇದ್ದೀವಿ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್. ಆ್ಯಂಡ್ ನೆಕ್ಸ್ಟ್ ಬಂದಾಗ, ಸೊ ನೆಕ್ಸ್ಟ್ ಇನ್ನೇನು ಓದಿದ್ವಿ ನಾವು, ಸೊ ಅಡ್ವಾಂಟೇಜಸ್ನಲ್ಲಿ, ಸೊ ಟ್ಯಾಬ್ಲೆಟ್ಸ್ ಆಯಿತು. ಆ್ಯಂಡ್ ಪೋಲನ್ ವೇಯಬಿಲಿಟಿ ಬಗ್ಗೆ ಮಾತಾಡಿದ್ವಿ. ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆದಮೇಲೆ ವೇಯಬಿಲಿಟಿ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಪವರ್ ಇರುತ್ತೆ, ಎಷ್ಟು ದಿನದ ತನಕ. ಸೊ ವೀಟ್ ಅದರಲ್ಲೆಲ್ಲ ಜಸ್ಟ್ 30 minutes. ಸೊ ವೀಟ್ ರೈಸಲ್ಲೆಲ್ಲ ಏನಿರುತ್ತೆ, ನಮಗೆ 30 minutes ವೇಯಬಿಲಿಟಿ ಇರುತ್ತೆ. ಸೊಲನೇಸಿಯೆ ಮತ್ತು ಫ್ಯಾಮಿಲಿ ಲೆಗ್ಯುಮಿನೇಸಿಯೆ, ರೋಸೇಸಿಯೆನಲ್ಲಿ ಸೊ ಇಟ್ ವಿಲ್ ಬಿ ಫಾರ್ ಮಂತ್ಸ್, 1-2 months, 3 months ಇರುತ್ತೆ. ಆ್ಯಂಡ್ ಫಾರ್ ಮೆನಿ ಇಯರ್ಸ್ ವಿ ಕ್ಯಾನ್ ಪ್ರಿಸರ್ವ್ ದೆಮ್ ಅಂಡರ್ ನೈಟ್ರೋಜನ್ ಫಾರ್ -196 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಇಟ್ ಡಿಪೆಂಡ್ಸ್, ಯಾವ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆ್ಯಂಡ್ ಹ್ಯೂಮಿಡಿಟಿ. ಸೊ ಈ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಸೀಡ್ ಬ್ಯಾಂಕ್, ಬ್ಲಡ್ ಬ್ಯಾಂಕ್ಸ್, ವಿ ಆಲ್ಸೋ ಹ್ಯಾವ್ ಪೋಲನ್ ಬ್ಯಾಂಕ್ ವೇರ್ ದ ಪೋಲನ್ ಗ್ರೇನ್ ಇಸ್ ಜರ್ಮಿನೇಟೆಡ್. ಸೊ ಇದೆಲ್ಲ ಮಕ್ಕಳೇ ಏನಾಗುತ್ತೆ ಅಂದರೆ 1 mark MCQ ಕ್ವೆಶನ್ಸಿಗೆ ನಿಮಗೆ ಕೇಳ್ತಾರೆ KCET ಬಟ್ಟೆ ಬೋರ್ಡ್ನಲ್ಲಿ. ಸೊ ಇನ್ ಕೇಸ್ ಬೋರ್ಡ್ನಲ್ಲಿ ಮ್ಯಾಮ್ 2 marks ಕೇಳಬಹುದು ಅಂತ ಹೇಳಿದ್ರೆ ಡಿಸ್ಅಡ್ವಾಂಟೇಜ್, ಅಡ್ವಾಂಟೇಜ್ ಬಗ್ಗೆ ಕೇಳ್ತಾರೆ, ವೇಯಬಿಲಿಟಿ ಬಗ್ಗೆ ನೋಟ್ ಮಾಡಿ ಅಂತ ಹೇಳ್ತಾರೆ. ಹೌ ಇಟ್ ಇಸ್ ಡಿಫ್ರೆಂಟ್, ವಾಟ್ ಫ್ಯಾಕ್ಟರ್ ಇಸ್ ಇನ್ಫ್ಲೂಯೆನ್ಸಿಂಗ್ ದಿ ವೇಯಬಿಲಿಟಿ ಅಂತ ಕೇಳ್ತಾರೆ. ಸೊ ಈ ವಿಡಿಯೋದಲ್ಲಿ ಐ ವಿಲ್ ಬಿ ಸ್ಟಾಪಿಂಗ್ ಹಿಯರ್. ಇಲ್ಲಿ ಪೋಲನ್ ಗ್ರೇನ್ವರೆಗೂ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಕಂಟಿನ್ಯೂ ವಿತ್ ದ ಪಿಸ್ಟಲ್, ಮೆಗಾಸ್ಪೋರಾಂಜಿಯಮ್ ಆ್ಯಂಡ್ ಎಂಬ್ರಿಯೋಸ್ಯಾಕ್. ಸೊ ನೆಕ್ಸ್ಟ್ ವಿಡಿಯೋ ಬರೋ ಅಷ್ಟರಲ್ಲಿ ಪ್ಲೀಸ್ ಡೂ ಅಗೇನ್. ಸೊ ಅದೇ ಮಂತ್ರ ಏನು, ಸೊ ರೀಡ್ ಮಾಡಿ,
ರೀಡ್ ಮಾಡಾದ್ಮೇಲೆ ಪ್ಲೀಸ್ ರಿವೈಸ್ ಇಟ್. ಸೊ ರಿವೈಸ್ ಮಾಡಾದ್ಮೇಲೆ ರೀಕಾಲ್ ಮಾಡ್ಕೊಳ್ಳಿ. ಸೊ ಒನ್ ಆಫ್ ದಿ ಮೇಜರ್ ಪಾರ್ಟ್ 1 ಅಂತಲೇ ಹೇಳ್ಬೋದು ನಾವು. ಪಾರ್ಟ್ 1 ಆಫ್ ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟೆಡ್ ಇನ್ ಬೈ ದಿಸ್ ವಿಡಿಯೋ. ಸೊ ದಯವಿಟ್ಟು ಏನಾದರೂ ಕ್ವೆಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕೇಳಿ. ಆ್ಯಂಡ್ ಟೆಸ್ಟ್ ಯೋರ್ ಸೆಲ್ಫ್. ನಿಮ್ಮ ಎಫಿಷಿಯನ್ಸಿ, ನೀವು ಓದಿರೋ ಅಂಥ ಕ್ವಾಲಿಟಿನ ನೀವೇ ಚೆಕ್ ಮಾಡ್ಕೊಳ್ಳಿ. ಸೊ ಟೆಸ್ಟ್ ಯೋರ್ ಸೆಲ್ಫ್ ಆ್ಯಂಡ್ ಎನಿ ಡೌಟ್ಸ್, ಎನಿಥಿಂಗ್, ಸೊ ಪ್ಲೀಸ್ ಕಮೆಂಟ್. ಸೊ ಥ್ಯಾಂಕ್ ಯು.